ನಾಡಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕಾಫಿ ನಾಡಲ್ಲಿ ಕಾಡಾನೆ ದಾಳಿಗೆ ಒಂದು ವಾರದ ಅಂತರದಲ್ಲಿ ಮತ್ತೊಂದು ಬಲಿಯಾಗಿರೋದು. ಕಳೆದ ಸೋಮವಾರ ಓರ್ವ ಕಾರ್ಮಿಕನನ್ನ ಒಂಟಿ ಸಲಗ ಒಂದು ಬಲಿ ಪಡೆದಿತ್ತು. ಇವತ್ತು ಅದೇ ಜಾಗದಲ್ಲಿ ಮತ್ತೋರ್ವ ಕಾರ್ಮಿಕ ಮಹಿಳೆ ಬಲಿಯಾಗಿರುವಂತಹ ಇನ್ಸಿಡೆಂಟ್ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಸಮೀಪದ ಪುರ ಅನ್ನೋ ಗ್ರಾಮದಲ್ಲಾಗಿರೋ ಘಟನೆ. ಹಾವೇರಿಯ ಹಾನಗಲ್ ಮೂಲದ ಬೋರಮ್ಮ ಅಂತ ಕೂಲಿ ಕೆಲಸಕ್ಕೆ ಬಂದವರು, 33 ವರ್ಷದವರು. ವಿಪರ್ಯಾಸ ಅಂದರೆ ಹೋದ್ವಾರ ಯಾವ ಸ್ಪಾಟಲ್ಲಿ ಓರ್ವ ಕಾರ್ಮಿಕ ಆನೆ ದಾಳಿಗೆ ತುತ್ತಾಗಿದ್ದ ಅದೇ ಜಾಗದಲ್ಲಿ ಈ ಮಹಿಳೆ ಕೂಡ ಸಾವನ್ನಪ್ಪಿರೋದು. ಕಾಫಿ ನಾಡಲ್ಲಿ ಕಾಡಾನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೂ ಕೂಡ ಫಲ ಸಿಕ್ಕಿಲ್ಲ. ಹೀಗಾಗಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ ಯಾವ ರೀತಿ ಉದ್ವಿಗ್ನತೆ ನಿರ್ಮಾಣ ಆಗಿದೆ ಸ್ಥಳದಲ್ಲಿ ಅಂತ ಹೇಳಿ. ಕಾಡಾನೆ ದಾಳಿಗೆ ಮಹಿಳಾ ಕಾರ್ಮಿಕೆ ಪಾಪ ಅಲ್ಲಿ ಕೆಲಸಕ್ಕೆ ಅಂತ ಕೂಲಿಗಂತ ಬಂದವರು ಈಗ ಹೆಣವಾಗಿರೋದು. ಹೀಗಾಗಿ ಜನ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ. ವಾರದಲ್ಲಿ 2 ಬಲಿ ಪಡೆದಿದ್ದ ಒಂಟಿ ಸಲಗವನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಮಹಿಳೆ ಬಲಿ ಪಡೆದ ಅರ್ಧ ಗಂಟೆಯಲ್ಲೇ ಕಾಡಾನೆ ಸೆರೆ ಸಿಕ್ಕಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟು ಕಾಡಾನೆಯನ್ನ ಸೆರೆ ಹಿಡಿದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ ಅರಣ್ಯ ಇಲಾಖೆ. ಚಿಕ್ಕಮಗಳೂರು ತಾಲೂಕಿನ ಬೆರನಗೋಡು ಪ್ರದೇಶದಲ್ಲಿ ಆನೆ ಸೆರೆ ಸಿಕ್ಕಿದೆ. ಬಟ್ 2 ಹೆಣ ಈಗಾಗಲೇ ಅಲ್ಲಿ ಉರುಳಿದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈ ಮಹಿಳೆಯ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿ ಇದೆ? ಸದ್ಯಕ್ಕೆ ಸ್ಪಾಟಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಚದುರಿಸಿದ್ದಾರಾ? ಇನ್ನೂ ಹಾಗೆ ಉದ್ವಿಗ್ನತೆ ಇದೆಯಾ? ಇಲ್ಲ ಮಮತಾ, ಅಂತಂದ್ರೆ ಈಗಾಗಲೇ ಕಳೆದ ನಿರಂತರವಾದಂತಹ ಆನೆ ದಾಳಿಯಿಂದ ಮಲೆನಾಡಿಗರು ಒಂದ್ ರೀತಿ ಅವರ ತಾಳ್ಮೆ ಕಟ್ಟೆ ಒಡೆದೋಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 1 ವರ್ಷದಲ್ಲಿ ಸುಮಾರು 9 ಜನ ಆ ಕಾಡಾನೆಗೆ ದಾಳಿಗೆ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಮಲೆನಾಡಿಗರು ಪ್ರತಿ ಸರಿನೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಸ್ಥಳಕ್ಕೆ ಬರ್ತಾ ಇದ್ರು, ಒಂದೊಂದು ಸಬ್ಬುಬನ್ನ ಹೇಳ್ತಾ ಇದ್ರು, ಇನ್ ಮುಂದೆ ಹೀಗಾಗೋದಿಲ್ಲ, ಇನ್ ಮುಂದೆ ಹೀಗಾಗೋದಿಲ್ಲ ಅಂತ. ಆದ್ರೆ ಮೇಲಿಂದ ಮೇಲೆ ಒಂದೊಂದೇ ಹೆಣಗಳು ಬೀಳ್ತಾ ಇದ್ದಂಥದ್ದು. ಈಗಲೂ ಕೂಡ ಕಳೆದ 1 ವಾರ ಅಂದ್ರೆ ಹೋದ ಸೋಮವಾರ ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದಂಥದ್ದು. ಇವತ್ತು ಕಾರ್ಮಿಕ ಮಹಿಳೆ, ಹೋದ್ವಾರ ಸತ್ತಂತ ವ್ಯಕ್ತಿ ಕೂಡ ಹಾವೇರಿ ಮೂಲದ ಹಾಂಗಲ್ ಮೂಲದವರು, ಅಲ್ಲಿ ಕೂಲಿಗೋಸ್ಕರ ಚಿಕ್ಕಮಗಳೂರಿಗೆ ಬಂದಂತವ್ರು. ಇವತ್ತು ಸಾವನ್ನಪ್ಪಿರುವಂತ ಮಹಿಳೆ ಕೂಡ ಅದೇ ಹಾನಗಲ್ಲು ಕೂಲಿಯಾಗಿ ಬಂದಂತ ಮಹಿಳೆ. ಆ ಮಹಿಳೆಗೆ ಒಂದು ಹೆಣ್ಣು ಮಗು ಇದೆ ಅನ್ನೋದು ಮಾಹಿತಿ ಈಗ ಸಿಕ್ತಿರುವಂತದ್ದು. ಹಾಗಾಗಿ ಸ್ಥಳೀಯರು ಕೂಡ ಪ್ರತಿ ಸರಿನೂ ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಒಂದೊಂದು ಕಾರಣ ಹೇಳ್ತಾರೆ, ಈ 15 ಲಕ್ಷ 20 ಲಕ್ಷ ಹಣ ಕೊಡ್ತಾರೆ, ಹೋಗ್ತಾರೆ. ಆದ್ರೆ ಇದು ಮಲೆನಾಡಿಗರಿಗೆ ಶಾಶ್ವತವಾದಂತ ಪರಿಹಾರ ಅಲ್ಲ ಆನೆಗೆ ಹಾವಳಿಗೆ. ಹಾಗಾಗಿ ಅಧಿಕಾರಿಗಳು ಶಾಶ್ವತವಾದಂತಹ ಒಂದು ಪರಿಹಾರ ಹುಡುಕಿ ಕೊಡಿ ಅಂತ ಅವರಿಗೆ ಪ್ರತಿ ಬಾರಿ ಈ ರೀತಿಯಾದ ಒಂದು ಘಟನೆ ನಡೆದಾಗ್ಲೂ ಕೂಡ ಅವರಿಗೆ ಮನವರಿಕೆ ಮಾಡ್ತಿದ್ದಂಥದ್ದು, ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಅಧಿಕಾರಿಗಳು ಒಂದೊಂದು ಸಬೂಬನ್ನ ಹೇಳಿ ಏನ್ ಪ್ರತಿಭಟನೆ ಮಾಡ್ತಿದ್ರು ಅವ್ರನ್ನ ಸಾಗಾಗ್ತಿದ್ರು. ಆದ್ರೆ ಇವತ್ತು ಮಹಿಳೆ ಸಾವನ್ನಪ್ಪಾಗ ಸ್ಥಳೀಯರು ರೊಚ್ಚಿಗೇಳ್ತಾರೆ ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಂಬುಲೆನ್ಸ್ ತರದರೆ ಪಿಕಪ್ ವಾಹನವನ್ನ ತರಿಸಿ ಆಕೆಯ ಸಾವನ್ನಪ್ಪಿದ ಆಕೆಯ ಮೃತದೇಹವನ್ನ ಟಾರ್ಪನ್ನಲ್ಲಿ ಸುತ್ತಕೊಂಡು ಯಾರಿಗೂ ಕಾಣದಂಗೆ ಆಸ್ಪತ್ರೆಗೆ ತಗೊಂಡು ಹೋಗಕ್ಕೆ ಒಂದು ಪ್ರಯತ್ನ ಕೂಡ ನಡೆಸ್ತಿದ್ದಂಥದ್ದು. ಆದ್ರೆ ಸ್ಥಳೀಯರಿಗೆ ಗೊತ್ತಾಗಿ ಸ್ಥಳೀಯರು ಈಗಾಗಲೇ ರಾಜ್ಯ ಹೆದ್ದಾರಿ ಏನು ಎನ್ಆರ್ ತಾಲೂಕಿನ ಕಡಬಗೆರೆನಲ್ಲೇ ಗಾಡಿಯನ್ನ ಅಡ್ಡ ಹಾಕಿ ಮೃತದೇಹವನ್ನ ರಸ್ತೆಯಲ್ಲೇ ಇಟ್ಟು ಪ್ರತಿಭಟನೆ ಮಾಡ್ತಿರುವಂತದ್ದು. ಸ್ಥಳೀಯರು ಸ್ಥಳಕ್ಕೆ ಅರಣ್ಯ ಅಧಿಕಾರಿ ಅರಣ್ಯ ಸಚಿವರು ಬರಬೇಕು, ಅಲ್ಲಿವರೆಗೂ ನಾವು ಬಾಡಿ ತೆಗೆಯಕ್ ಬಿಡೋದಿಲ್ಲ ಅಂತ ಈಗಾಗಲೇ ಸ್ಥಳೀಯರು ಕೂಡ ತೀವ್ರ ಆಕ್ರೋಶ ಹೊರಹಾಕ್ತಿರುವಂತದ್ದು. ಸ್ಥಳಕ್ಕೆ ಶಾಸಕ ರಾಜೇಗೌಡ ಕೂಡ ಭೇಟಿ ಕೊಟ್ಟು ಅವರು ಕೂಡ ಏನು ಪ್ರತಿಭಟನಾಕಾರರ ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯರು ಅವ್ರ ಮಾತನ್ನ ಕೇಳ್ತಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸಾವುಗಳು ಸಂಭವಿಸ್ಬಿಟ್ಟಿದೆ. ಪ್ರತಿ ಸರಿನೂ ಇದೇ ಸಬೂಬು ಬೇಡ, ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತಂದ್ರೆ ಕಾಡಾನೆ ದಾಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡಿ, ಅಲ್ಲಿ ತನಕ ನಾವು ಆ ಮೃತದೇಹ ತೆಗೆಯಕ್ ಬಿಡೋದಿಲ್ಲ ಅಂತ ಈ ಸದ್ಯಕ್ಕೆ ರಸ್ತೆ ಮಧ್ಯೆ ಮೃತದೇಹ ಎತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.